ಹಾಯ್ ಎಲ್ರಿಗೂ. ಇವತ್ತು ಹಿರೋಶಿಮಾ ಮತ್ತು ನಾಗಸಾಕಿ ಬಾಂಬ್ ಸ್ಫೋಟದ ವಿವರಣೆ ಮತ್ತು ಯಾಕೆ ಈ ಘಟನೆ ನಡೀತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. 1945 ಸೆಕೆಂಡ್ ವರ್ಲ್ಡ್ ವಾರ್ ಅನ್ನೋದಾಗುತ್ತೆ. ಸೊ ಆ ಹಂತದಲ್ಲಿ ಅಮೇರಿಕಾದವರು ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿ ಎಂಬ ಎರಡು ನಗರದ ಮೇಲೆ ಅಣು ಬಾಂಬ್ ಅಂದರೆ ಅಟಾಮಿಕ್ ಬಾಂಬ್ ಹಾರಿಸಿದ್ರು. ಈ ಬಾಂಬ್ ಸ್ಫೋಟಗಳು ಇತಿಹಾಸದಲ್ಲಿ ಅತಿ ದೊಡ್ಡ ತಾಂತ್ರಿಕ ಮತ್ತು ಮಾನವೀಯ ವಿನಾಶಕಾರಿ ಘಟನೆಗಳಾಗಿವೆ. ಸೊ ಏಕೆ ಈ ಬಾಂಬ್ ಹಾರಿಸಲಾಯಿತು ಅಂದರೆ 1941 ಜಪಾನ್ನ ಸೇನೆ ಪರ್ಲ್ ಹಾರ್ಬರ್ ಎಂಬ ಅಮೆರಿಕದ ನೌಕಾತಾಣದ ಮೇಲೆ ಅಪ್ರತೀಕ್ಷಿತ ದಾಳಿ ನಡೆಸಿತು. ಈ ದಾಳಿಯಿಂದ ಅಮೆರಿಕ ಸಿಡಿದೆದ್ದು ಮತ್ತು ಜಪಾನ್ ವಿರುದ್ಧ ಯುದ್ಧ ಆರಂಭ ಆಯಿತು. ಅಮೆರಿಕ ಮತ್ತು ಅದರ ಮಿತ್ರ ದೇಶ ಅಂದರೆ ಬ್ರಿಟನ್, ಸೋವಿಯತ್ ಯೂನಿಯನ್ ಜಪಾನ್ ಅವರಿಗೆ ಶರಣಾಗಲು ಹೇಳ್ತಾರೆ, ಒತ್ತಾಯ ಮಾಡ್ತಾರೆ. ಆದರೆ ಜಪಾನ್ ಅವರು ಶರಣಾಗೋದಿಲ್ಲ, ಇನ್ನು ತೀವ್ರ ಯುದ್ಧಕ್ಕೆ ಮುಂದುವರಿಸ್ತಾರೆ ಅವರು. ಹೀಗಾಗಿ ಅಮೆರಿಕ ತಕ್ಷಣ ಯುದ್ಧ ಮುಗಿಸಬೇಕು ಅಂತ ಅಣುಬಾಂಬ್ ಹಾರಿಸುವ ತೀರ್ಮಾನ ತೆಗೆದುಕೊಳ್ತಾರೆ. ಅದರ ಉದ್ದೇಶ ಏನಂದರೆ ಯುದ್ಧವನ್ನು ಬೇಗ ಕೊನೆಗಾಣಿಸ್ಬೇಕಾಗಿತ್ತು. ಜಪಾನ್ ಶರಣಾಗಿ ತಪ್ಪೊಪ್ಪಿಗೆ ಮಾಡ್ಕೊಳ್ಳಿ ಅನ್ನೋದು. ಜಪಾನ್ ಮೇಲೆ ತೀವ್ರ ಭಯ ಮೂಡಿಸ್ಬೇಕಾಗಿತ್ತು. ಅಮೇರಿಕಾದವ್ರನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ, ನಾವು ಟೆಕ್ನಾಲಜಿ ವೈಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ಆಮೇಲೆ ನಾಟ್ ಓನ್ಲಿ ಫಾರ್ ಜಪಾನ್, ಇಡೀ ವರ್ಲ್ಡ್ಗೆ ಒಂದು ಲೆಸನ್ ಅವ್ರಿಗೆ ಹೇಳಬೇಕಾಗಿತ್ತು. ಹಾಗಾಗಿ ಇಂಥದ್ದು ಮಾಡಿದ್ರು. ಹಿರೋಶಿಮಾ ಬಾಂಬ್ ಲಿಟಲ್ ಬಾಯ್ ಅಂತಾರೆ. 1945 ಆಗಸ್ಟ್ 6 ಬಾಂಬ್ ಹೆಸರು ಲಿಟಲ್ ಬಾಯ್. ಅದಕ್ಕೆ ಬಳಕೆಯಾದ ಪರಮಾಣು ವಸ್ತು ಯುರೇನಿಯಂ 235. ಸ್ಫೋಟದ ಶಕ್ತಿ 15,000 ಟನ್ TNT ಬಾಂಬ್ ಸ್ಫೋಟದಷ್ಟು ಶಕ್ತಿ ಇದೆ. ನಾಶವಾದ ಪ್ರದೇಶ 16 ಚದರ ಕಿಲೋಮೀಟರ್. ಬಾಂಬ್ ಬೀಸಿದ ತಾಣ ಹಿರೋಶಿಮಾ ನಗರದ ಮಧ್ಯಭಾಗ. ತಕ್ಷಣ ಸತ್ತವರು 80,000ಕ್ಕೂ ಹೆಚ್ಚು ಜನ. ನಂತರ ಸತ್ತಿದವರು 1,40,000 ಜನ, ಅದರಲ್ಲೂ ತುಂಬ ಜನ ಗಾಯಗೊಂಡು ಇದ್ದಾರೆ. ಅದಾದಮೇಲೆ ನಾಗಸಾಕಿ ಬಾಂಬ್ ಫ್ಯಾಟ್ ಮ್ಯಾನ್ ಅಂತಾರೆ. 1945 ಆಗಸ್ಟ್ 9 ಬಾಂಬ್ ಹೆಸರು ಫ್ಯಾಟ್ ಮ್ಯಾನ್. ಬಳಕೆಯಾದ ಪರಮಾಣು ವಸ್ತು ಪ್ಲುಟೋನಿಯಂ 239. ಸ್ಫೋಟಕ ಶಕ್ತಿ 21,000 ಟನ್ TNT ಬಾಂಬ್ ಸ್ಫೋಟದಷ್ಟು ಶಕ್ತಿ. ನಾಶವಾದ ಪ್ರದೇಶ 8 ಚದರ ಕಿಲೋಮೀಟರ್. ಬಾಂಬ್ ಬೀಸಿದ ತಾಣ ನಾಗಸಾಕಿ ನಗರದ ಹೊರಭಾಗ. ತಕ್ಷಣ ಸತ್ತವರು 40,000 ಪ್ಲಸ್ ಜನರು, ನಂತರ ಸತ್ತವರು 80,000 ಜನರು. ಸೊ ಬಾಂಬ್ ಸ್ಫೋಟದ ಪರಿಣಾಮಗಳೇನಾಯಿತು ಅಂದರೆ, ತಕ್ಷಣ ಹಾನಿಯಾಗಿದ್ದು ಲಕ್ಷಾಂತರ ಜನ ತಕ್ಷಣವೇ ಸುಟ್ಟು ಸತ್ತು ಹೋದರು. ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗೋಯಿತು. ನಗರ ಮಣ್ಣಾಗೋಯಿತು. 10-15 ಕಿಲೋಮೀಟರ್ ವ್ಯಾಪ್ತಿ ಜನ ಜೀವಂತವಾಗಿ ಉರಿದು ಹೋಗ್ಬಿಟ್ರು. ರೇಡಿಯೇಷನ್ ಪರಿಣಾಮ ಆಗಿ ಬಾಂಬ್ ಸ್ಫೋಟದಿಂದ ರೇಡಿಯೇಷನ್ ವಿಕಿರಣ ಹೊರಬಂದ ಹಲವು ವರ್ಷಗಳವರೆಗೆ ಜನರ ಆರೋಗ್ಯ ಹಾನಿ ಆಯಿತು. ಹೆಲ್ತ್ ತುಂಬ ಪ್ರಾಬ್ಲಮ್ ಆಯಿತು. ತುಂಬ ಜನ ಕ್ಯಾನ್ಸರ್, ತ್ವಚಾ ಕಾಯಿಲೆಗಳು, ಜನ್ಮದೋಷಗಳು, ಬರ್ತಲ್ಲಿ ಕೆಲವೊಂದು ಅಂಗವಿಕಲರಾಗಿ ಹುಟ್ಟೋದು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ನೋಡಬೇಕಾಯಿತು. ಇನ್ನು ಅಸೆಟ್ಸ್ ಬಗ್ಗೆ ಹೇಳಿದ್ರೆ ಮನೆಗಳು, ಶಾಲೆಗಳು, ಆಸ್ಪತ್ರೆಗಳು ಎಲ್ಲದೂ ನಾಶ ಆಯಿತು. ನಗರಗಳ ಮಣ್ಣಿನ ರಾಶಿ ಆಗೋಗಿತ್ತು. ಸಾಮಾಜಿಕವಾಗಿ ಏನು ಪರಿಣಾಮ ಆಯಿತು ಅಂದರೆ ಲಕ್ಷಾಂತರ ಜನ ನಿರಾಶ್ರಿತರಾದರು. ಪಾಪ ಬಹಳ ವರ್ಷಗಳವರೆಗೆ ಜನರು ಭಯ ಮತ್ತು ಆಘಾತದಲ್ಲಿದ್ದರು. ಎಷ್ಟೋ ಜನ ಮಕ್ಕಳೆಲ್ಲ ಅಂಗವಿಕಲರಾಗ್ಬಿಟ್ಟರು. ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ಮಕ್ಕಳೆಲ್ಲ ಸತ್ತು ಹೋದರು. ಅದೆಲ್ಲ ಅವ್ರಿಗೆ ಮರೆಯೋಕ್ಕಾಗದೇ ಇರೋ ಅಂಥ ದಿನ. ಈಗಲೂ ಕೂಡ ಜಪಾನ್ ಅಂಥದ್ದನ್ನೆಲ್ಲ ಅನುಭವಿಸಿದ್ದಾರೆ ಪಾಪ. ಆರ್ಥಿಕವಾಗಿ ಪರಿಣಾಮ, ಜಪಾನ್ ಆರ್ಥಿಕತೆ ಕುಸಿಯಿತು. ಪುನಃ ನಿರ್ಮಾಣಕ್ಕೆ ದಶಕಗಳ ಕಾಲ ಬೆಲೆ ಬಾಳುವ ಪ್ರಯತ್ನಗಳು ಬೇಕಾದವು. ಸೊ ಯುದ್ಧ ಕೊನೆಯಲ್ಲಿ ಏನಾಯಿತು, ನಾಗಸಾಕಿ ಸ್ಫೋಟದ 6 ದಿನಗಳ ನಂತರ ಆಗಸ್ಟ್ 15, 1945 ಜಪಾನ್ ಶರಣಾಗತಿಗೆ ಘೋಷಣೆ ಮಾಡಿತ್ತು. ಸೊ ಇದರಿಂದ ದ್ವಿತೀಯ ಮಹಾಯುದ್ಧ ಅಂತ್ಯ ಆಗೋದಕ್ಕೆ ಒಂದು ಟೈಮ್ ಅನ್ನೋದು ಬಂತು. ಇದರ ಪಾಠ ಏನಂದರೆ, ಈ ಘಟನೆಯ ಪರಿಣಾಮ ಶಾಸ್ತ್ರಗಳ ಭೀಕರ ಮೇಲೆ ಜಗತ್ತಿಗೆ ದೊಡ್ಡ ಪಾಠ ಕಲಿಸ್ತು. ಎಲ್ರಿಗೂ ಆ ಟೈಮಲ್ಲಿ ಒಂದು ಶಾಂತಿ ಬೇಕಾಗಿತ್ತು. ವಿಶ್ವದ ಬಹುತೇಕ ದೇಶಗಳು ಶಾಂತಿ ದೃಷ್ಟಿಯಿಂದ ಪರಿಣಾಮ ಆಯುಧಗಳನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡೋಂಗಾಯಿತು. ಈ ಫೋಟೋ ತೋರಿಸ್ತಿರೋರು ಜೆ. ರಾಬರ್ಟ್ ಓಪೆನ್ಹೈಮರ್ ಅಂತ. ಹೀ ಈಸ್ ಅ ಫಾದರ್ ಆಫ್ ಅಟಾಮಿಕ್ ಬಾಂಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.